ಇವತ್ತು ನಾವು ಬಹಳ ದಿನಗಳಿಂದ ಶ್ರೇಷ್ಠತೆ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವತ್ತಿನಿಂದ ನಾವು ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇವೆ. ತೆರೆಯೋಣ ಯೋಹಾನ 14ನೇ ಅಧ್ಯಾಯ 16ನೇ ವಾಕ್ಯ. ಇದು ಪ್ರಭು ಯೇಸುವಿನ ಪ್ರಾರ್ಥನೆಯಾಗಿದೆ. ಆತನು ಹೇಳಿದನು, ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಹಾಲೆಲೂಯಾ. ಪ್ರಭು ಯೇಸು ಮಸೀಹರು ನಂಬಲೆಲೂಯಾ. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಆತನು ಪರಿಶುದ್ಧಾತ್ಮನ ಬಗ್ಗೆ ಮಾತನಾಡುತ್ತಿದ್ದಾನೆ. ಪರಿಶುದ್ಧಾತ್ಮನು ಆ ವ್ಯಕ್ತಿಯಾಗಿದ್ದಾನೆ. ಆತನು ಬಹಳ ಕಡಿಮೆ ಜನರು ತಿಳಿಯಲು ಬಯಸುತ್ತಾರೆ. ಪವಿತ್ರಾತ್ಮನು ಆ ವ್ಯಕ್ತಿಯಾಗಿದ್ದಾನೆ. ಆತನ ಜೊತೆ ಬಹಳ ಕಡಿಮೆ ಜನರು ನಡೆಯಲು ಬಯಸುತ್ತಾರೆ. ಪರಿಶುದ್ಧಾತ್ಮನ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಪ್ರತಿಯೊಂದು ತೊಂದರೆ ಹೀಗೆ ಉತ್ತರವು ಪರಿಶುದ್ಧಾತ್ಮನ ಹತ್ತಿರ ಇದೆ. ಅವರು ಪರಿಶುದ್ಧಾತ್ಮನನ್ನು ಬಿಟ್ಟು ಸಮಾಧಾನವನ್ನು ಹುಡುಕುತ್ತಾರೆ. ಅವರು ಪರಿಶುದ್ಧಾತ್ಮನನ್ನು ಬಿಟ್ಟು ಸಹಾಯವನ್ನು ಹುಡುಕುತ್ತಾ ಇರುತ್ತಾರೆ. ಅವರು ಪರಿಶುದ್ಧಾತ್ಮನನ್ನು ಬಿಟ್ಟು ಜ್ಞಾನವನ್ನು ಹುಡುಕಲು ಬಯಸುತ್ತಾರೆ. ಆದರೆ ಪರಮೇಶ್ವರನು ತಮ್ಮ ಬುದ್ಧಿಯಲ್ಲಿ ಮತ್ತು ತನ್ನ ಪ್ರೀತಿಯಲ್ಲಿ ಮೊದಲೇ ಹೇಳಿದನು, ನಾನು ತಂದೆಯನ್ನು ಕೇಳಿಕೊಳ್ಳುತ್ತೇನೆ. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ, ಗೌರವಿಸಿರಿ ಆ ಜೀವಂತ ಪರಮೇಶ್ವರನನ್ನು. ಪರಮೇಶ್ವರನ ಮಹಾನ್ ಉಪಸ್ಥಿತಿ ಇಲ್ಲಿ ಇದೆ. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಆತನಿಗೆ ಧನ್ಯವಾದವನ್ನು ಹೇಳಿರಿ. ತೆಲೆ ಬ್ರಾಗ ಜಾಲೆ. ಧನ್ಯವಾದ ಹೇಳಿರಿ. ನಿಮ್ಮ ಪವಿತ್ರ ಕೈಗಳನ್ನು ಮೇಲಕ್ಕೆತ್ತಿ ಧನ್ಯವಾದ ಹೇಳಿರಿ. ನಿಮ್ಮ ಪವಿತ್ರ ಕೈಗಳನ್ನು ಮೇಲಕ್ಕೆತ್ತಿ. ಲೀಸಾ ತೀಂದ್ರ ಲಾಂಬೋಲೆ ತಾಲಿ ಬಹಾ. ಓ ಹಾಲೆಲೂಯಾ, ಓ ಹಾಲೆಲೂಯಾ, ಓ ಹಾಲೆಲೂಯಾ, ಹಾಲೆಲೂಯಾ. ಪರಮೇಶ್ವರ, ನೀವು ಮಹಾನರಾಗಿದ್ದೀರಿ. ನಿಮ್ಮ ಹಾಗೆ ಯಾರೂ ಇಲ್ಲ. ಧನ್ಯವಾದ ಹೇಳ್ತೀವಿ ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೇಮಕ್ಕೋಸ್ಕರ. ಧನ್ಯವಾದ, ಧನ್ಯವಾದ, ಧನ್ಯವಾದ. ನಿತ್ಯ ಜೀವವನ್ನು ನಮಗೆ ಕೊಟ್ಟುದಕ್ಕೋಸ್ಕರ, ಯೇಸುವಿನ ನಾಮದಲ್ಲಿ ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮ ಮಕ್ಕಳಿಗೋಸ್ಕರ ನಿತ್ಯ ಜೀವದ ಸತ್ಯವನ್ನು ಅವರು ತಿಳಿಯುತ್ತಿದ್ದಾರೆ. ಆ ಜ್ಞಾನದಲ್ಲಿ ಮುಂದೆ ಬೆಳೆಯುತ್ತಿದ್ದಾರೆ. ಧನ್ಯವಾದ ಹೇಳುತ್ತೇವೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಮತ್ತು ಈ ಪ್ರಾರ್ಥನೆ ಪ್ರಭು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಕುಳಿತುಕೊಳ್ಳಬಹುದು. ವಾವ್. ಪ್ರೇಸ್ ದಿ ಲಾರ್ಡ್. ಪಕ್ಕದವ್ರಿಗೆ ಹೇಳಬಹುದು, ಸ್ವಾಗತವಿದೆ ನಿಮಗೆ. ಇದು ನಮ್ಮ ಬಿಡುಗಡೆಯ ತಿಂಗಳವಾಗಿದೆ ಮತ್ತು ನಾವು ಬಹಳ ದಿನಗಳಿಂದ ಶ್ರೇಷ್ಠತೆ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವತ್ತಿನಿಂದ ನಾವು ಬಹಳ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇವೆ. ನಮ್ಮ ಹತ್ತಿರ ನಿಮಗೋಸ್ಕರ ಒಂದು ಒಳ್ಳೆ ಸಂದೇಶವಿದೆ. ಅದು ನಿಮಗೆ ಬಹಳ ಸಹಾಯ ಮಾಡುವುದು. ತೆರೆಯೋಣ ಯೋಹಾನ 14ನೇ ಅಧ್ಯಾಯ 16ನೇ ವಾಕ್ಯ. ಯೋಹಾನ 14ನೇ ಅಧ್ಯಾಯ 16ನೇ ವಾಕ್ಯ. ಇದು ಪ್ರಭು ಯೇಸುವಿನ ಪ್ರಾರ್ಥನೆಯಾಗಿದೆ. ಆತನು ಹೇಳಿದನು, ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಹಾಲೆಲೂಯಾ. ಯೋಚನೆ ಮಾಡಿ ನೋಡಿರಿ. ಬ್ಯೂಟಿಫುಲ್. ಪ್ರಭು ಯೇಸು ಮಸೀಹರು ನಮಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಹಾಲೆಲೂಯಾ. ಯೋಚನೆ ಮಾಡಿ ನೋಡಿ. ನಮಗೆ ಪ್ರಭು ಯೇಸುವಿಗೆ ಹೇಳುವ ಅವಶ್ಯಕತೆ ಬೀಳಲಿಲ್ಲ. ಪ್ರಭು ಯೇಸುವಿಗೆ ಗೊತ್ತಿತ್ತು ನಮಗೋಸ್ಕರ ಯಾವ ಪ್ರಾರ್ಥನೆಯನ್ನು ಮಾಡಬೇಕು. ಆತನಿಗೆ ಗೊತ್ತಿತ್ತು ನಮಗೆ ಯಾವ ವಸ್ತುಗಳು ಬೇಕು ಎಂದು. ಯಾವಾಗ್ಲೂ ಯೋಚಿಸಬೇಡಿರಿ. ನಿಮ್ಗೆ ಅನಿಸುತ್ತದೆ ಅದು ನಿಮ್ಗೆ ಬೇಕು ಎಂದು, ಅಥವಾ ನಿಮಗೆ ಬೇಕು ಎಂಬುದು ಗೊತ್ತಾಯ್ತಾ? ನಾನು ಏನು ಹೇಳಿದೆ? ಯಾವಾಗಲೂ ಯೋಚಿಸಬೇಡಿರಿ. ನಿಮ್ಗೆ ಯಾವುದು ಅನಿಸುತ್ತದೆ ನಮ್ಗೆ ಬೇಕು ಎಂದು ಆಗಿರುವುದಿಲ್ಲ. ನೀವು ಯೋಚನೆ ಮಾಡಿ ನೋಡಿರಿ. ಯಾರೋ ಹೊಟ್ಟೆಲ್ ನೋವಿತ್ತು, ಅವನು ಡಾಕ್ಟರ್ ಹತ್ರ ಹೋದನು. ಆತನಿಗೆ ಗೊತ್ತಿಲ್ಲ ಅವನಿಗೆ ಯಾವ ಔಷಧಿ ಅಥವಾ ಟ್ಯಾಬ್ಲೆಟ್ ಬೇಕು ಎಂದು. ಆದ್ರೆ ಡಾಕ್ಟರ್ಗೆ ಗೊತ್ತಿದೆ ಅವನಿಗೆ ಏನು ಕೊಡಬೇಕೆಂದು. ಟ್ಯಾಬ್ಲೆಟ್ ಕೊಡಬೇಕು ಅಥವಾ ಕೊಡಬಾರದು ಎಂದು, ಅಥವಾ ಹೊಟ್ಟೆಯನ್ನು ತೊಳೆಯುವ ಅವಶ್ಯಕತೆ ಇದೆ. ಆ ಮನುಷ್ಯನಿಗೆ ಗೊತ್ತಿಲ್ಲ ಏನು ಬೇಕು ಎಂದು. ಹಾಗೆಯೇ ಪರಮೇಶ್ವರಿಗೆ ಗೊತ್ತಿದೆ ನಮಗೆ ಏನು ಬೇಕು ಎಂದು. ಆತನಿಗೆ ಗೊತ್ತು ನಮ್ಮ ಹೋರಾಟಗಳು ಏನಾಗಿವೆ ಎಂದು. ಆತನಿಗೆ ಗೊತ್ತು ಎಲ್ಲಿ ನಾವು ಹೋಗಿ ಸಿಕ್ಕಾಕಿಕೊಳ್ಳುವೆವು ಮತ್ತು ನಮಗೆ ಆ ಸ್ಥಳಗಳಿಂದ ಬಿಡಿಸುವುದಕ್ಕೆ ನಮಗೆ ಯಾವ ವಸ್ತುಗಳು ಬೇಕು. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದೇ ಆ ಪ್ರಾರ್ಥನೆಯಾಗಿದೆ. ಪ್ರಭು ಯೇಸು ಸ್ವಾಮಿಯ ಜ್ಞಾನದ ಮೂಲಕ ಆತನಿಗೆ ಗೊತ್ತಿತ್ತು ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವ ವಸ್ತುಗಳನ್ನು ನಾವು ಎದುರಿಸುವೆವು, ಸಮಸ್ಯೆಗಳನ್ನು, ಯಾವ ತೊಂದರೆಗಳನ್ನು ನಾವು ಎದುರಿಸುವೆವು, ಯಾವ ವಿಷಯಗಳು ನಮ್ಮ ವಿರುದ್ಧವಾಗಿ ಬರುವವು, ಯಾವ ವಿಷಯವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವೆವು, ಯಾವ ವಿಷಯಗಳು ನಮಗೆ ಗೊತ್ತಿರಬೇಕು. ಆತನಿಗೆ ಗೊತ್ತಿತ್ತು ಈ ಎಲ್ಲಾ ವಿಷಯವನ್ನು ನಮಗೋಸ್ಕರ ಮಾಡುವುದಕ್ಕೋಸ್ಕರ ಆತ ನಮಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡಿದನು. ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಆತನು ಪರಿಶುದ್ಧಾತ್ಮನ ಬಗ್ಗೆ ಮಾತನಾಡುತ್ತಿದ್ದಾನೆ.
ಪರಿಶುದ್ಧ ಆತ್ಮನು ಹೇಳಬಹುದು. ನೀವು ಕೈಗಳನ್ನು ಮೇಲೆ ಕೆತ್ತಿ ಪರಿಶುದ್ಧ ಆತ್ಮನು, ಪರಿಶುದ್ಧ ಆತ್ಮನು. ಪರಿಶುದ್ಧ ಆತ್ಮನು ಒಬ್ಬ ಇಂಥ ವ್ಯಕ್ತಿಯಾಗಿದ್ದಾನೆ, ಆತನ ಬಗ್ಗೆ ಕಡಿಮೆ ಮಾತುಕತೆ ಆಗುತ್ತದೆ. ಪರಿಶುದ್ಧ ಆತ್ಮನು ಒಬ್ಬ ಈ ವ್ಯಕ್ತಿಯಾಗಿದ್ದಾನೆ, ಅವನ ಬಗ್ಗೆ ಬಹಳ ಜನರಿಗೆ ಕಡಿಮೆ ಗೊತ್ತಿದೆ. ಪವಿತ್ರಾತ್ಮನ ಬಗ್ಗೆ ಬಹಳ ಕಡಿಮೆ ಜನರು ತಿಳಿಯಲು ಬಯಸುತ್ತಾರೆ. ಪರಿಶುದ್ಧಾತ್ಮನು ಒಬ್ಬ ಈ ವ್ಯಕ್ತಿಯಾಗಿದ್ದಾನೆ, ಆತನ ಜೊತೆ ಬಹಳ ಕಡಿಮೆ ಜನರು ನಡೆಯಲು ಬಯಸುತ್ತಾರೆ. ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯಾಗಿದ್ದಾನೆ, ಆತನ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಒಂದು ಸಮಸ್ಯೆಗಳಿಗೆ ಪರಿಹಾರವು ಪವಿತ್ರಾತ್ಮನಾಗಿದ್ದಾನೆ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ಬಿಟ್ಟು ಸಮಾಧಾನ ಹುಡುಕಲು ಬಯಸುತ್ತಾರೆ. ಪವಿತ್ರಾತ್ಮನನ್ನು ಬಿಟ್ಟು ಸಹಾಯವನ್ನು ಹುಡುಕುತ್ತಾರೆ. ಪರಿಶುದ್ಧಾತ್ಮನನ್ನು ಬಿಟ್ಟು ತಿಳುವಳಿಕೆಯನ್ನು ಹುಡುಕುತ್ತಾರೆ. ಪರಮೇಶ್ವರರು ತಮ್ಮ ಬುದ್ಧಿಯಲ್ಲಿ ಮತ್ತು ತನ್ನ ಪ್ರೀತಿಯಲ್ಲಿ ಆತನು ಏನು ಹೇಳಿದನು, ನನ್ನ ತಂದೆಯನ್ನು ಬೇಡಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುವನು, ಅವನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಗೊತ್ತಿದೆಯೇ, ಪರಿಶುದ್ಧಾತ್ಮನು ನಿಮ್ಮ ಜೊತೆಯಲ್ಲಿದ್ದರೆ ಯಾವ ವ್ಯಕ್ತಿಯ ಅವಶ್ಯಕತೆ ನಿಮಗೆ ಬೇಕಾಗಿಲ್ಲ ಸಹಾಯ ಮಾಡೋದಕ್ಕೋಸ್ಕರ. ಈಗ ಗೊತ್ತಿದೆಯೇ, ಪರಿಶುದ್ಧಾತ್ಮನು ನಿಮ್ಮ ಜೊತೆಯಲ್ಲಿದ್ದರೆ ನಿಮ್ಮನ್ನು ಸೋಲಿಸುವುದು ಅಸಾಧ್ಯವಾಗಿದೆ. ನಿಮ್ಮನ್ನು ಸೋಲಿಸುವ ವಿಷಯದಲ್ಲಿ ಯೋಚಿಸುವುದು ಅಸಾಧ್ಯವಾಗಿದೆ. ಇದೇ ಕಾರಣದಿಂದ ಪರಿಶುದ್ಧಾತ್ಮನ ಬಗ್ಗೆ ತಿಳಿದುಕೊಳ್ಳುವುದು, ಕಲಿಯುವುದು, ಅಲ್ಲಿಂದ ನನ್ನ ಮೆಸೇಜ್ ಪ್ರಾರಂಭವಾಗುವುದು, ಅದು ಇದಾಗಿದೆ. ಪರಿಶುದ್ಧಾತ್ಮನಲ್ಲಿ ನಂಬಿಕೆ ಇಡುವುದನ್ನು ಕಲಿಯುವುದು. ಹೇಳಿರಿ, ಪರಿಶುದ್ಧಾತ್ಮನಲ್ಲಿ ನಂಬಿಕೆ ಇಡುವುದನ್ನು ಕಲಿಯಿರಿ. ಪರಿಶುದ್ಧಾತ್ಮನು ಅವನಾಗಿದ್ದಾನೆ, ನಿಮ್ಮ ಎಲ್ಲಾ ತೊಂದರೆಗಳಿಂದ ನಿಮಗೆ ಜಯವನ್ನು ಕೊಡಿಸುವವನು, ವಿಜಯವನ್ನು ಕೊಡಿಸುವುದಕ್ಕೆ ಕರೆಯಲ್ಪಟ್ಟವನಾಗಿದ್ದಾನೆ. ಪರಿಶುದ್ಧಾತ್ಮನು ಅವನಾಗಿದ್ದಾನೆ, ನಿಮ್ಮ ಹೋಗುವ ಪ್ರತಿಯೊಂದು ದಾರಿಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗುವುದಕ್ಕೆ. ಪರಿಶುದ್ಧಾತ್ಮನ ಜೊತೆ ನೀವು ಕನ್ಫ್ಯೂಸ್ ಆಗಿರಲು ಸಾಧ್ಯವಿಲ್ಲ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ಹೇಳಿದನು, ನನ್ನ ತಂದೆಯನ್ನು ಬೇಡಿಕೊಳ್ಳುವೆನು, ಐ ವಿಲ್ ಪ್ರೇ ದ ಫಾದರ್. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುವನು. ವಾವ್, ಆತನು ಸದಾಕಾಲ ನಿಮ್ಮೊಂದಿಗೆ ಇರುವನು. ಈ ಪರಿಶುದ್ಧಾತ್ಮನು ನಿಮ್ಮ ಜೊತೆ 24 ಗಂಟೆ ಇದ್ದಾನೆ. ಪ್ರೇಸ್ ದಿ ಲಾರ್ಡ್. ಹೇಳಿರಿ, ಪರಿಶುದ್ಧಾತ್ಮನು ನನ್ನ ಜೊತೆ 24 ಗಂಟೆ ಇದ್ದಾನೆ. ಹೇಳಿರಿ, ಪರಿಶುದ್ಧ ಆತ್ಮನು ನನ್ನ ಜೊತೆ 24 ಗಂಟೆ ಇರುತ್ತಾನೆ. ಮಾಡುವುದರಿಂದಲೂ ಕೂಡ, ನಾನು ಪಾಪ ಮಾಡುವುದರಿಂದಲೂ ಕೂಡ ಇದು ಪರಿಶುದ್ಧಾತ್ಮನ ಒಂದು ಸೌಂದರ್ಯವಾಗಿದೆ. ನೀವು ತಪ್ಪು ಮಾಡಿದರೂ ಕೂಡ ಪರಿಶುದ್ಧಾತ್ಮನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪಾಪ ಮಾಡಿದರೂ ಕೂಡ ಪರಿಶುದ್ಧಾತ್ಮನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪರಿಶುದ್ಧಾತ್ಮನ ಸೇವೆ ಇದಾಗಿದೆ. ಆತನು ನಿಮ್ಮ ಜೊತೆ 24 ಗಂಟೆ ಇರಬೇಕು. ನೀವು ಒಳ್ಳೆಯವರಾಗಿರಬಹುದು ಅಥವಾ ಕೆಟ್ಟವರಾಗಿರಬಹುದು, ಸರಿಯಾದ ಜೀವನವನ್ನು ಜೀವಿಸುತ್ತಿದ್ದರು ಅಥವಾ ನೀವು ಸರಿಯಾದ ಜೀವನವನ್ನು ಜೀವಿಸದೇ ಇದ್ದರು, ಇದು ಧರ್ಮವಲ್ಲ, ಇದು ಮಸೀಹತನವಾಗಿದೆ. ಧರ್ಮ ಹೇಳುವುದು, ಒಳ್ಳೆ ಕೆಲಸವನ್ನು ಮಾಡಿದರೆ ಪರಿಶುದ್ಧ ದೇವರು ನಿಮ್ಮ ಜೊತೆಯಲ್ಲಿರುವನು, ಮತ್ತು ನೀವು ಕೆಟ್ಟ ಕೆಲಸ ಮಾಡಿದರೆ ಪ್ರಭು ನಿಮ್ಮ ಜೊತೆ ಇಲ್ಲ. ತಂದೆಯಾದ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಪರಮೇಶ್ವರ ನಮ್ಮ ಕೈಯನ್ನು ಬಿಟ್ಟರೆ ಯಾವಾಗಲೂ ಆ ಕೆಟ್ಟತನದಿಂದ ಹೊರಗೆ ಬರಲು ಸಾಧ್ಯವಿಲ್ಲ, ಯಾವಾಗಲೂ ಹೊರಗೆ ಬರುವುದಿಲ್ಲ. ಈಗ ಯೋಚಿಸಬೇಡಿರಿ, ಇವಾಗ ನಾನು ಏನಾದರೂ ಕೆಟ್ಟದಾಗಿ ಮಾಡಿದ್ದೇನೆ, ಇವಾಗ ಅನಿಸುತ್ತದೆ ಪರಿಶುದ್ಧಾತ್ಮನು ನನ್ನ ಜೊತೆಲಿಲ್ಲ. ಇಲ್ಲ, ಇಲ್ಲಿ ಬರೆದಿದೆ, ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೇಸ್ ದಿ ಲಾರ್ಡ್. ಮತ್ತು ಪರಿಶುದ್ಧ ಆತ್ಮನು ಜೊತೆ ಇರುವುದಲ್ಲದೆ ನಿಮ್ಮ ಒಳ್ಳೆತನಕ್ಕೆ ಕೆಟ್ಟತನಕ್ಕೆ ಸಂಬಂಧಪಟ್ಟಿಲ್ಲ. ಯೇಸು ಸ್ವಾಮಿಯು ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ ಜೋಡಿಸಲ್ಪಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರು ಇದ್ದೀರಿ? ಹೇಳಿರಿ, ಪರಿಶುದ್ಧಾತ್ಮನು ನನ್ನ ಜೊತೆ 24 ಗಂಟೆ ಇದ್ದಾನೆ. ಹಲೋ ಹಲೋ ಹಲೋ, ಹೇಳಿರಿ, ಪರಿಶುದ್ಧಾತ್ಮನು ನನ್ನ ಜೊತೆ 24 ಗಂಟೆ ಇದ್ದಾನೆ. ಹೇಳಿರಿ, ಪರಿಶುದ್ಧಾತ್ಮನು ನನ್ನ ಸಹಾಯಕನಾಗಿದ್ದಾನೆ. ಹೇಳಿರಿ, ಪರಿಶುದ್ಧಾತ್ಮನು ನನ್ನ ಸಹಾಯಕನಾಗಿದ್ದಾನೆ. ವಿಷಯ ನಿಮಗೆ ಬೇರೆ ವಿಷಯವು ಗೊತ್ತಾಗುತ್ತಿದೆ. ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡುವುದಕ್ಕೆ ಬಂದಿದ್ದಾರೆ. ನೀವು ಯಾವುದೇ ವಿಷಯದಲ್ಲೂ ಕೂಡ ಪರಿಶುದ್ಧಾತ್ಮನಲ್ಲಿ ಸಹಾಯವನ್ನು ಕೇಳಬಹುದು. ಅವನು ಕೋಪ ಮಾಡಿಕೊಳ್ಳುವುದಿಲ್ಲ. ಪರಿಶುದ್ಧಾತ್ಮನಲ್ಲಿ 100 ಸಲ ಸಹಾಯ ಕೇಳಿದರೂ ಕೂಡ ಆತನ ಸೇವೆ ಇದಾಗಿದೆ. ಆತ ನಿಮಗೆ ಸಹಾಯ ಮಾಡಬೇಕು ಆ ಜೀವನವನ್ನು ಜೀವಿಸೋದಕ್ಕೋಸ್ಕರ. ಯಾವ ಜೀವನವನ್ನು ಪರಮೇಶ್ವರರು ನಿಮಗೆ ಕೊಟ್ಟಿದ್ದಾರೆ. ಶೈತಾನ ನಿಮಗೆ ಇದು ಹೇಳುವುದಿಲ್ಲ, ಧರ್ಮವು ನಿಮಗೆ ಇದನ್ನು ಹೇಳುವುದಿಲ್ಲ. ಬಹಳಷ್ಟು ಜನರು ಪ್ರಯತ್ನ ಮಾಡುತ್ತಾರೆ ಪರಮೇಶ್ವರನ ಕೆಲಸವನ್ನು ಮಾಡುವುದಕ್ಕೋಸ್ಕರ, ಪರಮೇಶ್ವರನ ಹಾಗೆ ಜೀವಿಸುವುದಕ್ಕೆ. ಅವರು ಜೀವಿಸಲು ಆಗುವುದಿಲ್ಲ ಮತ್ತು ಅವರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ.
ಪರಿಶುದ್ಧಾತ್ಮನು ನಿಮ್ಮ ಜೊತೆಯಲ್ಲಿ ಇದ್ದನು, ಇರುತ್ತಾನೆ ಮತ್ತು ಇರುವನು, ಯಾವಾಗಲೂ ಇರುವನು. ನೀವು ಆ ಕೆಲಸವನ್ನು ಮಾಡಬಲ್ಲಿರಿ. ಯಾವ ಕೆಲಸವನ್ನು ಮಾಡುವುದಕ್ಕೆ ಪರಮೇಶ್ವರರು ನಿಮಗೆ ಕರೆದಿದ್ದಾರೆ. ಕ್ರೈಸ್ತ ನೋಡ್ ಮತ್ತು ನಿಮ್ಮ ಕೆಲಸವಾಗಿದೆ ಪರಿಶುದ್ಧಾತ್ಮನಲ್ಲಿ. ಅಷ್ಟು ಜನರಿಗೆ ಅನಿಸುತ್ತದೆ, ನಾನು ಸರಿಯಾದ ದಾರಿಯಲ್ಲಿ ಇದ್ದೆ, ಮಧ್ಯದಲ್ಲಿ ನಾನು ನಿಂತು ಬಿಟ್ಟೆ, ಇವಾಗ ನಾನು ಏನು ಮಾಡಲಿ? ಸರಿಯಾದ ದಾರಿಗೆ ನೀವು ಬಂದು ಬಿಡ್ರಿ. ಪರಮೇಶ್ವರರು ಇದನ್ನೇ ಬಯಸುತ್ತಾರೆ. ಅವಾಗಲೂ ಹೀಗೆ ಯೋಚಿಸಬೇಡಿರಿ, ಪರಿಶುದ್ಧಾತ್ಮನು ನಿಮ್ಮನ್ನು ಬಿಟ್ಟು ಹೋಗುವನೆಂದು. ಪರಿಶುದ್ಧಾತ್ಮನು ಇದನ್ನು ಕೇಳುವುದಿಲ್ಲ. ಯೇಸು ಸ್ವಾಮಿಯು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದನು, ತಾನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುವನು. ಎಲ್ಲಿವರೆಗೂ ನೀವು ಯೇಸು ಸ್ವಾಮಿಯನ್ನು ನಂಬುತ್ತೀರೋ, ಪಕ್ಕದವರಿಗೆ ಹೇಳಿರಿ, ಎಲ್ಲಿವರೆಗೂ ನೀನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದೆಯೋ ಅಲ್ಲಿವರೆಗೂ ಪರಿಶುದ್ಧಾತ್ಮನು ನಿಮ್ಮ ಜೊತೆಯಲ್ಲಿ ಇರುವನು. ಪರಿಶುದ್ಧಾತ್ಮನು ಅವಾಗ ಬಿಟ್ಟು ಹೋಗುವನು ಯಾವಾಗ ಯಾರಾದ್ರೂ ಹೇಳುವರು ಯೇಸು ಸ್ವಾಮಿಯು ನಿಮ್ಮ ಪ್ರಭು ಇಲ್ಲ ಎಂದು ಹೇಳಿದಾಗ. ನೀವು ಏನು ಆದರೂ ಕೂಡ ಮಾಡಿದರು, ಏನೂ ಕೂಡ ಯಾವುದೇ ದೊಡ್ಡ ತಪ್ಪು ಮಾಡಿದರೂ ಕೂಡ ನಿಮ್ಮ ಹೃದಯ ನಿಮ್ಮನ್ನು ತಿರಸ್ಕರಿಸುತ್ತಿರಬಹುದು. ನೀವು ಹೇಗೆ ಮಾಡಬಲ್ಲೆ, ನೀವು ಇದನ್ನು ಮಾಡಬಾರದಾಗಿತ್ತು, ಇಟ್ಸ್ ಓಕೆ. ಅದು ಸತ್ಯವು ಯಾವಾಗಲೂ ಇರುವುದು. ಆದರೆ ಪರಿಶುದ್ಧಾತ್ಮನು ನಿಮ್ಮನ್ನು ಬಿಟ್ಟು ಎಂದು ಹೋಗುವುದಿಲ್ಲ. ಆತನು ಹೋಗುವುದಿಲ್ಲ. ಅದು ಆತನ ಸೇವೆ ಆಗಿಲ್ಲ ನಿಮ್ಮನ್ನು ಬಿಟ್ಟು ಹೋಗುವುದು. ನಾನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನ ಕೈ ಬಿಡುವುದಿಲ್ಲ ಎಂದು ಯೇಸು ಸ್ವಾಮಿ ಹೇಳಿದರು. ಹೋಗಿರಿ, ಲೋಕದ ಕಡೆಯವರೆಗೂ ಈ ಸುವಾರ್ತೆಯನ್ನು ಸಾರಿರಿ ಎಂದು ಹೇಳಿದರು. ಇಂಥದವರೆಗೂ ನಿಮ್ಮ ಜೊತೆಲಿ ಇದ್ದೇನೆಂದು ಹೇಳಿದರು. ಈ ಪುರುಷನು ಮನುಷ್ಯನಲ್ಲ, ಪರಮೇಶ್ವರನಾಗಿದ್ದಾನೆ ಮತ್ತು ನೀವು ತಪ್ಪು ಮಾಡಿದರೆ ನಿಮ್ಮನ್ನು ಬಿಟ್ಟು ಹೋಗುತ್ತಾನೆ. ಹೀಗೆ ಆಗುವುದಿಲ್ಲ. ನೀವು ಪೇತ್ರನ ಬಗ್ಗೆ ತಿಳಿದುಕೊಳ್ಳಿರಿ. ಪೇತ್ರನು ಯೇಸು ಸ್ವಾಮಿಯನ್ನು ನಿರಾಕರಿಸಲಿಲ್ಲವೋ, ಸ್ವಾಮಿಯವನನ್ನು ಬಿಟ್ಟು ಹೋದನೋ? ಇವನು ಪರಮೇಶ್ವರನಾಗಿದ್ದಾನೆ, ಇವನು ಯಾವಾಗಲೂ ನಿಮ್ಮನ್ನು ಕೈ ಬಿಡುವುದಿಲ್ಲ. ಮನುಷ್ಯನು ನಿಮ್ಮ ನ್ಯಾಯವನ್ನು ಮಾಡಬಹುದು, ಆದರೆ ಪರಮೇಶ್ವರರು ಯಾವಾಗಲೂ ನಿಮ್ಮ ರಕ್ಷಿಸುವ ಬಗ್ಗೆ ಯೋಚಿಸುತ್ತಾನೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಪರಮೇಶ್ವರರು ಯಾವಾಗಲೂ ನನ್ನನ್ನು ರಕ್ಷಿಸುವ ವಿಷಯದಲ್ಲಿ ಯೋಚನೆ ಮಾಡುತ್ತಾರೆ. ನಿಮ್ಮನ್ನು ನೀವು ರಕ್ಷಿಸಲು ನೀವು ಎಷ್ಟೋ ಯೋಚನೆ ಮಾಡದೇ ಇದ್ದರೂ ತಪ್ಪು ಮಾಡಿದಿರಿ ಮತ್ತು ನಿಮ್ಮನ್ನು ನೀವು ರಕ್ಷಿಸಲು ಬಯಸಿಕೊಳ್ಳುತ್ತೀರಿ. ಆದರೆ ನಿಮ್ಗಿಂತಲೂ ಹೆಚ್ಚಾಗಿ ಇಲ್ಲಿ ರಕ್ಷಿಸಲು ಯಾರು ಬಯಸುತ್ತಿದ್ದಾರೆ? ಪರಮೇಶ್ವರರು. ಸುಳ್ಳು ಹೇಳಿ ರಕ್ಷಿಸುವುದು ಅಲ್ಲ ಅನ್ನೋದು ಆತನಿಗೆ ಚೆನ್ನಾಗಿ ಗೊತ್ತು. ಪ್ರೇಸ್ ದ ಲಾರ್ಡ್. ಆದರೆ ಆತನಿಗೆ ಗೊತ್ತಿದೆ ನಿಮ್ಮನ್ನು ಹೇಗೆ ರಕ್ಷಿಸಬೇಕೆಂದು. ಆತನಿಗೆ ಗೊತ್ತಿದೆ ನಿಮ್ಮನ್ನು ಮತ್ತೆ ಸರಿಯಾದ ದಾರಿಯಲ್ಲಿ ಹೇಗೆ ತರಬೇಕೆಂದು. ಬಹಳಷ್ಟು ಜನರು ಯೋಚಿಸುತ್ತಾರೆ, ನಾನು ತಪ್ಪು ಮಾಡಿದೆ, ನನ್ನ ಜೀವನ ಹಾಳಾಯ್ತೆಂದು. ಫಾಸ್ಟ್ ನಾವು 4 ಸಲ ಬಿಸ್ನೆಸ್ ಮಾಡಿದೆವು, 4 ಸಲ ನಷ್ಟವನ್ನು ಹೊಂದಿದೆವು. ಆವಾಗ ನಾವು ಏನು ಮಾಡೋಣ? ನಾನು ಹೇಳ್ತೀನಿ, ಆ ಪರಿಶುದ್ಧ ಆತ್ಮನ ಸಹಾಯವನ್ನು ನೀವು ಬೇಡಿಕೊಂಡಿದ್ದರೆ ನಿಮಗೆ ಗೊತ್ತೇ ಇಲ್ಲ, ಮೊದಲನೇ ಬಿಸ್ನೆಸ್ ಎಲ್ಲಿ ತಲುಪುತ್ತಿತ್ತು. ಪರವಾಗಿಲ್ಲ, ಇವಾಗಲೂ ಏನು ತಡವಾಗಿಲ್ಲ. ಇವಾಗಲೂ ನೀವು ಆತನ ಸೇವೆಯ ಲಾಭವನ್ನು ಪಡೆಯಬಹುದು. ಆತನ ಸೇವೆಯ ಲಾಭವನ್ನು ನೀವು ಪಡೆಯಬಹುದು. ಇದೇ ಆ ಸಂದೇಶವನ್ನು ನಾನು ನಿಮ್ಮ ಹತ್ತಿರ ತೆಗೆದುಕೊಂಡು ಬಂದಿದ್ದೇನೆ. ಪರಿಶುದ್ಧಾತ್ಮನಲ್ಲಿ ನಂಬಿಕೆ ಇಡಿರಿ. ಪಕ್ಕದವ್ರಿಗೆ ಹೇಳಿರಿ, ಪರಿಶುದ್ಧಾತ್ಮನಲ್ಲಿ ನಂಬಿಕೆ ಇಡ್ರಿ. ಆತನು ನಿಮ್ಮ ಸಹಾಯಕ್ಕೋಸ್ಕರ ಪರಮೇಶ್ವರನಿಂದ ಕಳಿಸಲ್ಪಟ್ಟವರಾಗಿದ್ದಾರೆ. ನಿಮ್ಗೆ ಕೇಳಿಸುತ್ತಾ? ಹೇಳಿರಿ, ನನ್ನ ಸಹಾಯ ಮಾಡೋದಕ್ಕೋಸ್ಕರ ಪರಮೇಶ್ವರರು, ಅಂದರೆ ಸ್ವತಃ ಪರಮೇಶ್ವರರೇ ನಿಮ್ಮನ್ನು ರಕ್ಷಿಸಲು ಬಯಸುತ್ತಾರೆ. ಪ್ರೇಸ್ ದ ಲಾರ್ಡ್. ಪರಿಶುದ್ಧಾತ್ಮನನ್ನು ಕಳಿಸಿದ್ದಾನೆ. ಆತ ಸ್ವತಃ ನಿಮ್ಮನ್ನು ರಕ್ಷಿಸಲು ಬಯಸುತ್ತಾನೆ. ಅವಾಗ ನೀವು ಯೋಚಿಸಬೇಡಿರಿ, ಈ ಮನುಷ್ಯನು ನನಗೆ ದ್ವೇಷ ಮಾಡುತ್ತಾನೆ, ಮನುಷ್ಯನು ನನಗೆ ದ್ವೇಷ ಮಾಡುತ್ತಾನೆ. ಇಲ್ಲ, ಮತ್ತೆ ಮನುಷ್ಯನು ನಿಮ್ಮನ್ನು ದ್ವೇಷ ಮಾಡಿದರೆ ಈ ಸುದ್ದಿಯನ್ನು ಪರಿಶುದ್ಧಾತ್ಮನು ನಿಮ್ಮ ಹತ್ರ ಯಾವತ್ತೂ ತೆಗೆದುಕೊಂಡು ಬರುವುದಿಲ್ಲ. ಈ ವಿಷಯವು ನಿಮ್ಮ ಮೈಂಡಿನಲ್ಲಿ ಬಂದಿದ್ದರೆ, ಈ ಮನುಷ್ಯನನ್ನು ದ್ವೇಷಿಸುತ್ತಾನೆ, ಈ ಮನುಷ್ಯನನ್ನು ದ್ವೇಷಿಸುತ್ತಾನೆ, ಈ ಎಲ್ಲ ಸುದ್ದಿಯನ್ನು ಶೈತಾನನು ನಿಮಗೆ ತಂದು ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನು ಯಾವಾಗಲೂ ನಿಮಗೆ ಹೇಳುವುದಿಲ್ಲ ಯಾರಾದರೂ ನಿಮ್ಮನ್ನು ದ್ವೇಷ ಮಾಡುತ್ತಾರೆ ಎಂದು. ಶೈತಾನನು ನಿಮಗೆ ಮೋಸ ಮಾಡಲು ಬಿಡಬೇಡಿರಿ. ಯಾವಾಗಲೂ ಜನರು ಈ ತರ ಮೋಸವನ್ನು ಹೊಂದುತ್ತಾರೆ. ಏಕೆಂದರೆ ಪರಿಶುದ್ಧಾತ್ಮನ ಸೇವೆಯನ್ನು ವಿಶೇಷ ರೀತಿಯಾಗಿ ನೋಡಲಿಲ್ಲ ಮತ್ತು ತಿಳಿಯಲಿಲ್ಲ. ಶೈತಾನನು ಅವರಿಗೆ ಮೋಸ ಮಾಡುತ್ತಾ ಇರುತ್ತಾನೆ. ಬೈಬಲ್ ಹೇಳುತ್ತಿದೆ, ದಾವೀದನ ವಿಷಯದಲ್ಲಿ ಇಡೀ ಇಸ್ರಾಯೇಲ್ಗೆ ಗೊತ್ತಿತ್ತು ಸೌಲನು ದಾವೀದನಿಗೆ ಸಾಯಿಸಲು ಬಯಸುತ್ತಿದ್ದಾನೆ ಎಂದು. ಇಡೀ ಇಸ್ರಾಯೇಲರಿಗೆ ಗೊತ್ತಿತ್ತು ಸೌಲನ ಕೈಯಿಂದ ಎಲ್ಲಾ ರಾಜ್ಯಾಧಿಕಾರವನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಅದನ್ನು ದಾವೀದನಿಗೆ ಕೊಡಲಾಗಿದೆ ಎಂದು. ದಾವೀದನು ಇದನ್ನು ಒಬ್ಬರು ನಿರಾಕರಿಸಿದನು, ಸೌಲನು ನನ್ನನ್ನು ದ್ವೇಷ ಮಾಡುತ್ತಾನೆ ಎಂದು. ದಾವೀದನಿಗೆ 2 ಸಲ ಸೌಲನನ್ನು ಕೊಲ್ಲುವ ಅವಕಾಶ ಸಿಕ್ಕಿತು. ದಾವೀದನು ಹೇಳಿದನು, ನನಗೆ ಈ ಕೆಲಸ ಆಗಲು ಸಾಧ್ಯವಿಲ್ಲ, ನನ್ನಿಂದ ಆಗದು. ಮತ್ತು ಅವನು ಕಿರುಚುತ್ತಿದ್ದನು, ಓ ನನ್ನ ಸ್ವಾಮಿ, ನಾನು ಏನು ಮಾಡಿದೆ ಎಂದು. ಆತನ ಸತ್ಯನಿಷ್ಠೆಯನ್ನು ನೀವು ನೋಡಿರಿ, ನಂಬಿಕೆಯನ್ನು ನೋಡಿರಿ. ಹೇ ಸ್ವಾಮಿ, ನಾನು ಏನು ಮಾಡಿದೇನೋ. ಅವನಿಗೆ ಯಾವಾಗಲೂ ಊಟಕ್ಕೂ ಕರೆಯಲಾಯಿತು. ಯುನಾಥನು ಮತ್ತು ದಾವೀದನು
ಈ ರಾಜನ ಪಂಕ್ತಿಯಲ್ಲಿ ಊಟವಿತ್ತು. ಯುನಾತನದು ಮತ್ತು ದಾವಿದನ ಮಾತುಕತೆ ನಡೆದಿತ್ತು. ರಾಜಕುಮಾರನೇ, ನಿನ್ನ ತಂದೆಯು ಬಾಣನ ಎಸೆದು ಕೊಂದನು, ನಾನು ನಂಬುತ್ತೇನೆ. ಇನ್ನು ಅವರು ಎಲ್ಲಿ ಇದ್ದರು? ಅವರು ಇನ್ನೂ ಒಪ್ಪಿಕೊಳ್ಳಲು ರೆಡಿಯಾಗಿರಲಿಲ್ಲ. ಸೌಲನು ದಾವಿದನನ್ನು ದ್ವೇಷಿಸುತ್ತಾನೆ ಎಂದು ಯೋಚನೆ ಮಾಡಿ ನೋಡಿರಿ. ಪ್ರೈಸ್ ದ ಲಾರ್ಡ್. ಕೆಲವು ಜನರು ಇದನ್ನು ಒಪ್ಪಿಕೊಳ್ಳುತ್ತಾರೆ. ಸ್ವಲ್ಪ ನಗಲಿಲ್ಲ ಎಂದರೆ, ನಾನು ನಿನಗೆ ಕತ್ತಿ ಎಸೆದು ಕೊಂದೆನಾ? ಹಲ್ಲೆಲೂಯಾ. ಯಾರಾದರೂ ನಿಮಗೆ ಕತ್ತಿಯನ್ನು ಎಸೆದು ಕೊಂದರು, ಎಲ್ಲಿವರೆಗೂ ಕತ್ತಿ ಎಸೆದು ಹೊಡೆಯುವುದಿಲ್ಲವೋ ಅಲ್ಲಿವರೆಗೆ ದ್ವೇಷ ಎಂದು ಒಪ್ಪಿಕೊಳ್ಳಬೇಡಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಎಷ್ಟು ಜನರು ಇದ್ದೀರಿ, ಬಹಳಷ್ಟು ಜೀವನ ದ್ವೇಷದಿಂದ ತುಂಬಿಕೊಂಡಿದೆ. ದ್ವೇಷವು ನಿಮ್ಮನ್ನು ಸಾಯಿಸಿ ಬಿಡುತ್ತದೆ. ಲಕ್ಷ ಕೊಟ್ಟು ಕೇಳಿರಿ ನಾನು ಹೇಳುವುದನ್ನು. ದ್ವೇಷವು ನಿಮ್ಮನ್ನು ಸಾಯಿಸಿ ಬಿಡುತ್ತದೆ. ಎರಡನೇದು, ದ್ವೇಷವು ಬಹಳ ಕೀಳಾದ ಕೆಲಸ ಮಾಡುತ್ತದೆ. ಅದು ನಿಮ್ಮನ್ನು ಕೊಲೆಗಾರನಾಗಿ ಮಾಡಿಬಿಡುತ್ತದೆ. ಮತ್ತೊಮ್ಮೆ ಹೇಳಿರಿ, ದ್ವೇಷವು ನಿಮ್ಮನ್ನು ಸಾಯಿಸಿ ಬಿಡುತ್ತದೆ. ಎರಡನೇದು ಭಯಾನಕವಾದ ಕೆಲಸ, ಅದು ನಿಮ್ಮನ್ನು ಕೊಲೆಗಾರನಾಗಿ ಮಾಡಿಬಿಡುತ್ತದೆ. ಇದು ನಿಮಗೆ ಗೊತ್ತಿದೆಯೇ? ಇದು ಬೈಬಲ್ನಲ್ಲಿ ಬರೆದಿದೆ. ದ್ವೇಷವು ಮೊದಲು ನಿಮ್ಮನ್ನು ಸಾಯಿಸಿ ಬಿಡುವುದು, ನಿಮ್ಮನ್ನು ಓಡಾಡುವ ಕೊಲೆಗಾರನಾಗಿ ಮಾಡಿಬಿಡುವುದು. ಬೈಬಲ್ ಸರಿಯಾಗಿ ಹೇಳುತ್ತದೆ. ಬಹಳಷ್ಟು ಜನರು ಯಾರು ದೀರ್ಘವಾಗಿ ಅಸ್ವಸ್ಥರಾಗಿರುತ್ತಾರೋ ಅವರು ಬೇರೆಯವರ ವಿಷಯದಲ್ಲಿ ದ್ವೇಷವನ್ನು ಇಟ್ಟುಕೊಂಡಿರುತ್ತಾರೆ. ಅವರು ದ್ವೇಷದಿಂದ ತುಂಬಿಕೊಂಡಿರುತ್ತಾರೆ. ನಿಮಗೆ ಗೊತ್ತಿದೆ, ಕೇಳುತ್ತಿದ್ದೀರಾ? ದ್ವೇಷ ಮಾಡುವುದನ್ನು ನಿರಾಕರಿಸಿರಿ. 2 ಲಕ್ಷ ಕೊಟ್ಟಿರಿ. ಕಳೆದ ವರ್ಷದಿಂದ 7-8 ವರ್ಷಗಳಿಂದ ದೇಶದಲ್ಲಿ ರೋಗಗಳು ಹೆಚ್ಚಿವೆ. ಏಕೆಂದರೆ ದೇಶವು ದ್ವೇಷದಿಂದ, ವಾತಾವರಣದಿಂದ ತುಂಬಿದೆ. ಮತ್ತು ದ್ವೇಷದಿಂದ ಒಂದು ಆತ್ಮಿಕವಾದ ಸಂಬಂಧವಿದೆ. ಬಹಳಷ್ಟು ಜನರು ಮಾತನಾಡುವುದಿಲ್ಲ. ಹೌದು, ದ್ವೇಷ ಮಾಡುವುದು. ಅವನು ನನಗೆ ದ್ವೇಷ ಮಾಡಿದರೆ ನಾನು ಆತನಿಗೆ ದ್ವೇಷ ಮಾಡುವೆನು. ಕಮಾನ್. ದ್ವೇಷ ಮಾಡುವುದು ಒಂದು ಚಿಕ್ಕ ವಿಷಯವಲ್ಲ. ದ್ವೇಷವನ್ನು ಹಬ್ಬಿಸುವವನಿಗೂ ಇದು ಗೊತ್ತಿಲ್ಲ. ಅವನು ದ್ವೇಷವನ್ನು ಹಬ್ಬಿಸಿ ಜನರನ್ನು ಕೊಲೆಗಾರನಾಗಿ ಮಾಡುತ್ತಿದ್ದಾನೆ. ಬಹಳಷ್ಟು ಜನರು ಈ ದ್ವೇಷದಿಂದ ಅವರು ಅಸ್ವಸ್ಥರಾಗಿದ್ದಾರೆ. ಇವನು ನನ್ನನ್ನು ಪ್ರೀತಿ ಮಾಡುವುದಿಲ್ಲ, ಇವನು ನನಗೆ ಯಾವುದೇ ರೀತಿ ಸಹಾಯ ಮಾಡುವುದಿಲ್ಲ, ಇವನಿಗೆ ನನ್ನಿಂದ ಪ್ರಾಬ್ಲಮ್ ಇದೆ. ಯಾರಿಗೂ ನಿಮ್ಮಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾರಿಗೂ ನನ್ನಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಸಂತೋಷದಿಂದ ಹೇಳಿರಿ, ಯಾರಿಗೂ ನನ್ನಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾರು ನಮಗೆ ದ್ವೇಷ ಮಾಡುವುದಿಲ್ಲ. ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಇನ್ನೊಬ್ಬ ಸಹಾಯಕನನ್ನು ಕಳಿಸುವನು, ಯಾವಾಗಲೂ ನಿಮ್ಮ ಜೊತೆಯಲ್ಲಿರುವನು. ಇನ್ನೊಂದು ವಾಕ್ಯವನ್ನು ಓದೋಣ. 16-13. ಅವರು ನಾನು ಇವಾಗಲೇ ನಿಮಗೆ ಹೇಳಿದೆ, ತಂದೆಯಾದ ದೇವರನ್ನು ಕೇಳಿಕೊಳ್ಳುವೆನು, ಅವನು ನಿಮಗೆ ಯಾರನ್ನು ಕಳಿಸುವನು? ಒಬ್ಬ ಸಹಾಯಕನನ್ನು ಕಳಿಸುವನು. ಪರಿಶುದ್ಧಾತ್ಮನ ಬಹಳಷ್ಟು ಹೆಸರುಗಳಿವೆ. ಸತ್ಯದ ಆತ್ಮನು ಬಂದಾಗ, ಮತ್ತು ಪರಿಶುದ್ಧಾತ್ಮನು ಸತ್ಯದ ಆತ್ಮನಾಗಿದ್ದಾನೆ. ಆತನು ನಿಮ್ಮನೆಂದರೆ ನನಗೆ ಯಾವಾಗ ಪರಿಶುದ್ಧ ಆತ್ಮನು ಬರುವನು, ಪಾಸ್ಟರ್ಗೆ, ಎಲ್ಲರಿಗೆ ಪರಿಶುದ್ಧಾತ್ಮನ ಸೇವಿಕೆಯು ಎಲ್ಲರಿಗೋಸ್ಕರ ಇದೆ. ಪರಿಶುದ್ಧಾತ್ಮನು ನನಗೆ ಸತ್ಯವನ್ನು ಹೇಳುವನು, ಅಷ್ಟೇ ಪರಿಶುದ್ಧಾತ್ಮನು ನಿಮಗೂ ಕೂಡ ಸತ್ಯವನ್ನು ಹೇಳುವನು. ಹೀಗೆ ಯಾವತ್ತೂ ನೀವು ಅನ್ಕೋಬೇಡಿರಿ, ನಾವು ಮೋಸ ಹೋದೆವು, ನಿಮ್ಮ ಬುದ್ಧಿಯು ಕ್ರಿಯೆ ಮಾಡುವುದಿಲ್ಲ. ಪರಿಶುದ್ಧಾತ್ಮನು ಬಂದರೂ ನಿಮಗೆ ಅನಿಸುತ್ತದೆ ನಿಮ್ಮ ಬುದ್ಧಿ ಕ್ರಿಯೆ ಮಾಡುತ್ತಿಲ್ಲ ಎಂದು. ಆತನು ನಿಮಗೆ ಸತ್ಯವನ್ನು ಹೇಳುತ್ತಾನೆ. ಪ್ರೈಸ್ ದ ಲಾರ್ಡ್. ನಾನು ಒಂದು ಸತ್ಯವನ್ನು ನಿಮಗೆ ಇವಾಗ ಹೇಳಿದೆ, ಯಾರು ನಿಮ್ಮನ್ನು ದ್ವೇಷ ಮಾಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಈ ಸತ್ಯವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಹೇಳಿರಿ, ಆತನು ನನಗೆ ಎಲ್ಲ ಸತ್ಯವನ್ನು ತಿಳಿಸುವನು. ಸಂತೋಷದಿಂದ ಹೇಳಿರಿ, ನಾನು ಎಲ್ಲ ಸತ್ಯವನ್ನು ತಿಳಿಯಬಲ್ಲೆನು. ಕೆಲವು ಜನರು ತಪ್ಪಾಗಿ ಯೋಚನೆ ಮಾಡುತ್ತಾರೆ, ನಾನು ಎಲ್ಲ ಸತ್ಯವನ್ನು ತಿಳಿಯಬಲ್ಲೆನು. ಈ ಸತ್ಯವು ಪರಮೇಶ್ವರನ ಪ್ರಕಾರವಾಗಿದೆ. ಸರಿಯಿದೆಯೇ? ಕಶಿನೋ ಒಂದು ಗೇಮ್ ಇದೆ. ಎಲ್ಸಾರಿಥಮ್ನಲ್ಲಿ
ಇದು ಸತ್ಯಕ್ಕೆ ಯಾವುದೇ ಅದರಿಂದ ಸಂಬಂಧವಿಲ್ಲ. ಅದಕ್ಕೂ ಇದಕ್ಕೂ ಇಲ್ಲಿ ಸತ್ಯದ ಬಗ್ಗೆ ಆತನು ಮಾತನಾಡುತ್ತಿದ್ದಾನೆ. ಪರಮೇಶ್ವರರು ಏನು ಹೇಳುತ್ತಾರೆ, ಪರಮೇಶ್ವರರು ಏನು ಯೋಚನೆ ಮಾಡುತ್ತಾರೆ, ಇದನ್ನು ನಾವು ಸತ್ಯವೆಂದು ಹೇಳುತ್ತಿದ್ದೇವೆ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಹೇಳಿದರು, ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆ ಎಂದು. ಮತ್ತು ಪರಮೇಶ್ವರನ ವಾಕ್ಯವು ಸತ್ಯವಾಗಿದೆ. ಆತನು ಪ್ರತಿಯೊಂದು ಸ್ಥಿತಿಯಲ್ಲಿ ನಿಮಗೆ ಹೇಳುವನು, ಈ ಸ್ಥಿತಿಯಲ್ಲಿ ಪರಮೇಶ್ವರನ ಯೋಚನೆ ಏನಾಗಿದೆ ಎಂದು ಯೋಚನೆ ಮಾಡಿ ನೋಡಿರಿ. ಪ್ರತಿಯೊಂದು ಸ್ಥಿತಿಯಲ್ಲೂ ಗೊತ್ತು ಪರಮೇಶ್ವರರು ಏನು ಯೋಚನೆ ಮಾಡುತ್ತಾರೆ ಎಂದು. ನೀವು ಯಾರಿಗಾದ್ರೂ ಮದುವೆ ಮಾಡಿಕೊಳ್ಳಬೇಕೆಂದರೆ ಪರಮೇಶ್ವರ್ ಹೇಳುವರು, ನೀವು ಮದುವೆ ಮಾಡಿಕೊಳ್ಳಬೇಕು ಅಥವಾ ಇಲ್ಲವೋ ಎಂದು. ಮದುವೆ ಬಗ್ಗೆ ಮಾಡಿಕೊಳ್ಳಬೇಕು ಅಥವಾ ಮಾಡಿಕೊಳ್ಳಬಾರದು ಎಂದು. ಅರ್ಥ ಇದು ಅವೆಲ್ಲ ಹುಡುಗಿಯು ಕೆಟ್ಟದಾಗಿದ್ದಾಳೆ ಅಥವಾ ಹುಡುಗ ಕೆಟ್ಟವನಾಗಿದ್ದಾನೆ ಎಂದು. ಇದರ ಸಂಬಂಧವು ಯಾವುದೇ ಹುಡುಗಗಾಗಲಿ ಹುಡುಗಿಯಾಗಿ ಸಂಬಂಧಪಟ್ಟದ್ದಲ್ಲ. ಇದು ಪರಮೇಶ್ವರನ ಶುದ್ಧ ಯೋಜನೆಯು ನಿಮ್ಮ ಜೀವಿತ ಬಗ್ಗೆ ಇಟ್ಟಿರುವುದರ ಬಗ್ಗೆ ಇರುತ್ತದೆ. ಆ ಹುಡುಗ ಆಗಲಿ ಆ ಹುಡುಗಿ ಆಗಲಿ ನಿಮ್ಮ ಆ ದಾರಿಯ ಒಂದು ಭಾಗವಾಗಿದ್ದಾರೋ, ಪರಮೇಶ್ವರರು ನಿಮಗೋಸ್ಕರ ಅದನ್ನು ಆಯ್ಕೆ ಮಾಡಿದ್ದಾರೆ. ನಾವು ಸತ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಹಳಷ್ಟು ಜನ ಇರ್ತಾರೆ, ಪಾಸ್ಟರ್ ನಾವು ಹುಡುಗಿಯಲ್ಲಿ ಏನು ಪ್ರಾಬ್ಲಮ್ ಇದೆ? ಹುಡುಗಿಯಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಹುಡುಗನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಏನಾಗಿದೆ, ಈ ಹುಡುಗ ಅಥವಾ ಈ ಹುಡುಗಿಯು ಯಾವ ದಾರಿಯಲ್ಲಿ ನಿಮಗೆ ಜೋಡಿಸಲ್ಪಡ ತ್ಯಾಗಿ ನಡೆಯಬೇಕು, ಯಾವ ದಾರಿಯನ್ನು ಪರಮೇಶ್ವರರು ನಿಮಗೋಸ್ಕರ ಸಿದ್ಧ ಮಾಡಿದ್ದಾರೆ, ದಾರಿಯಲ್ಲಿ ಅವರು ನಡೆಯಲು ಸಿದ್ಧರಾಗಿದ್ದಾರೋ. ಪಾಸ್ಟರ್ ಹುಡುಗಿ ಚೆನ್ನಾಗಿದ್ದಾಳಲ್ಲ, ಪಾಸ್ಟರ್ ಹುಡುಗನು ಚೆನ್ನಾಗಿದ್ದಾನಲ್ಲ, ಇಬ್ಬರು ಒಳ್ಳೆಯವರಾಗಿದ್ದಾರೆ. ಆದ್ರೆ ಪ್ರಶ್ನೆ ಒಳ್ಳೆಯದು ಇಲ್ಲವೇ ಇಲ್ಲ. ಇದು ಪ್ರಶ್ನೆ ಪರಮೇಶ್ವರನ ಯೋಜನೆಯ ಬಗ್ಗೆ ಆಗಿದೆ, ನಿಮ್ಗೋಸ್ಕರ ಆಗಿದೆ. ಪಾಸ್ಟರ್ ಈ ಜಾಬ್ ಚೆನ್ನಾಗಿದೆಯಾ? ಇಲ್ಲಿ ಮಾತು ಜಾಬ್ದು ಅಲ್ಲ, ಆ ಜಾಬ್ ಪರಮೇಶ್ವರನ ಇಚ್ಛೆ ಪ್ರಕಾರ ನಿಮ್ಮ ಜೀವಿತದಲ್ಲಿ ಭಾಗವಾಗಿದೆಯೇ? ಆ ಬಿಸ್ನೆಸ್ ಪರಮೇಶ್ವರನ ಇಚ್ಛೆ ಪ್ರಕಾರ ನಿಮ್ಮ ಜೀವಿತದಲ್ಲಿ ಒಂದು ಭಾಗವಾಗಿದೆಯೇ? ಎಲ್ಲ ವಿಷಯಗಳು ಯಾರಿಗೆ ಗೊತ್ತಿದೆ? ಪರಿಶುದ್ಧ ಆತ್ಮನಿಗೆ ಗೊತ್ತಿದೆ. ಆಗ ಸತ್ಯದ ಆತ್ಮನು ಬರುವನು. ಯಾವಾಗ ಅಂದ್ರೆ ಯಾರು? ಸತ್ಯದ ಆತ್ಮ ಬರುವನು. ಹೇಳಿರಿ ಪರಿಶುದ್ಧ ಆತ್ಮನು. ನಾನು ಹೇಳಲು ಬಯಸುತ್ತೇನೆ, ಇಷ್ಟು ಸಲ ನೀವು ಪರಿಶುದ್ಧ ಆತ್ಮನೆಂದು ಹೇಳಿರಿ. ಯಾರಿಯಲ್ಲೂ ಕೂಡ ನೀವು ಪವಿತ್ರಾತ್ಮ ಎಂದು ಹೇಳುತ್ತಾ ಹೋಗಿರಿ. ಪರಿಶುದ್ಧ ಆತ್ಮನ ಆ ವ್ಯಕ್ತಿತ್ವವು ನಿಮ್ಮ ಮೈಂಡಿನಲ್ಲಿ ಸೇರಬೇಕು. ಪ್ರೈಸ್ ದ ಲಾರ್ಡ್. ಆಗ ಆ ಪವಿತ್ರ ಆತ್ಮನು ಬರುವನು, ಅಂದರೆ ಸತ್ಯದ ಆತ್ಮನು ಬರುವನು. ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಮತ್ತೊಂದು ಅಂಶವಿದೆ, ಶುದ್ಧಾತ್ಮನು ನಿಮ್ಮ ಮೈಂಡ್ ಅನ್ನು ಹೇಳುವುದಿಲ್ಲ, ಶುದ್ಧಾತ್ಮನು ನಿಮಗೆ ಪರಮೇಶ್ವರನ ಮೈಂಡ್ ಬಗ್ಗೆ ಹೇಳುವನು. ಹಲ್ಲೆಲೂಯಾ. ಸತ್ಯದ ಆತ್ಮನು ಬಂದಾಗ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಪರಿಶುದ್ಧಾತ್ಮನು ಪರಮೇಶ್ವರನ ಮಾತನ್ನು ಕೇಳುತ್ತಾನೆ. ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಪ್ರೈಸ್ ದ ಲಾರ್ಡ್. ಮುಂದಾದ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಹೇಳಿರಿ, ಅಂದರೆ ನಮಗೆಲ್ಲರಿಗೂ ಭವಿಷ್ಯ ತಿಳಿದು ಬರುತ್ತದೆ. ಹಲ್ಲೆಲೂಯಾ. ಹೇಳಿರಿ, ನನಗೆ ಭವಿಷ್ಯ ತಿಳಿದು ಬರುತ್ತದೆ. ಸಂತೋಷದಿಂದ ಹೇಳಿರಿ, ನನಗೆ ಭವಿಷ್ಯ ತಿಳಿದು ಬರುತ್ತದೆ. ಇದೇ ಬಹಳ ದೊಡ್ಡ ಭಯವಾಗಿದೆ. ಗೊತ್ತಿಲ್ಲ ನಾಳೆ ಏನಾಗುವುದು ನಿಮಗೆ ಗೊತ್ತಾಗುವುದು. ಯೋಚನೆ ಮಾಡಿ ನೋಡಿರಿ. ಬಯಸುತ್ತೇನೆ ಈ ವಿಷಯಗಳು ನಿಮ್ಮ ಒಳಗೆ ಹೋಗಬೇಕೆಂದು. ಅಂದರೆ ಅಪ್ಪ, ನಾಳೆ ಏನಾಗುವುದು ಗೊತ್ತಿಲ್ಲ, ನಾಳೆ ಯಾರು ನೋಡೇ ಇಲ್ಲ, ಗೊತ್ತಿಲ್ಲ ಏನು ಆಗುವುದು, ನಾವು ಹೀಗೆ ಮಾಡಲು ಹೋಗುತ್ತಿದ್ದೀವಿ, ಅದು ಸರಿಯಾಗುವುದು ಅಥವಾ ಇಲ್ಲವೋ, ನಾವು ಈ ರೀತಿ ದಾರಿಗೆ ಹೋಗುತ್ತಿದ್ದೇವೆ, ಅದು ಸರಿಯಾಗಿ ದಾರಿ ಆಗುವುದು ಅಥವಾ ಇಲ್ಲವೋ. ಎಲ್ಲ ವಿಷಯಗಳು ನಿಮಗೆ ತಿಳಿದು ಬರುವುದು. ಎಲ್ಲ ವಿಷಯಗಳು ಶುದ್ಧಾತ್ಮನಿಗೆ ಗೊತ್ತಿದೆ. ಬಹಳಷ್ಟು ವಿಷಯಗಳಿವೆ ನಿಮ್ಮ ಜೀವಿತದಲ್ಲಿ, ಅದು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಹತ್ರ ಪ್ರಶ್ನೆ ಇದೆ, ಆದರೆ ನಾನು ನಿಮ್ಮ ಹತ್ರ ಉತ್ತರ ತೆಗೆದುಕೊಂಡು ಬಂದಿದ್ದೇನೆ. ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರವು ಪರಿಶುದ್ಧಾತ್ಮನ ಹತ್ತಿರ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹೇಳಿರಿ, ಪರಿಶುದ್ಧಾತ್ಮನು ಅತಿ ದೊಡ್ಡ ಲಾಭವಾಗಿದ್ದಾನೆ ನನಗೆ. ಪರಿಶುದ್ಧಾತ್ಮನು ನನ್ನ ದೊಡ್ಡ ಲಾಭವಾಗಿದ್ದಾನೆ. ಹಲ್ಲೆಲೂಯಾ. ಬೇರೆಯವರು ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು, ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು ಪ್ರೈಸ್ ದ ಲಾರ್ಡ್. ಪ್ರಾರ್ಥನೆ ಮಾಡೋಣ. ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿರಿ.
ಧನ್ಯವಾದ ಹೇಳುತ್ತೇವೆ ಪರಮೇಶ್ವರ, ನಿಮ್ಮ ದಯಕ್ಕೋಸ್ಕರ, ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಧನ್ಯವಾದ 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 ಧನ್ಯವಾದ. ಅವಕಾಶ ಕೊಟ್ಟಿದ್ದಕ್ಕಾಗಿ, ಈ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕಾಗಿ, ನಮ್ಮ ಕಾಣಿಕೆಗಳನ್ನು, ನಮ್ಮ ದಶಮಾಂಶಗಳನ್ನು, ಪಾರ್ಟ್ನರ್ಶಿಪ್ ಅನ್ನು ತರುವುದಕ್ಕೆ ನಾವು ಹೇಗೆ ಕೊಟ್ಟಿದ್ದೇವೆ ಇನ್ನೂ ಅಧಿಕವಾಗಿ ಹೆಚ್ಚಾಗಿ ನಮ್ಮ ಹತ್ತಿರ ಹಿಂತಿರುಗಿ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಈ ಯಾವುದೇ ಒಳ್ಳೆ ವಸ್ತುವಿನ ಕಡಿಮೆ ಆಗುವುದಿಲ್ಲ ಪ್ರಭು ಯೇಸುವಿನ ನಾಮದಲ್ಲಿ. ಓ ಧನ್ಯವಾದ ಪ್ರಭು, ಧನ್ಯವಾದ 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 ಹೇಳುತ್ತೇವೆ. ನಿಮ್ಮ ಕಾಣಿಕೆಗೆ ಮೇಲೆ ನಿಮ್ಮ ಆಶೀಸ್ನ ಆಹ್ವಾನ ಮಾಡುತ್ತೇವೆ, ರಾಜ್ಯದ ಬೆಳವಣಿಗೆಗೋಸ್ಕರ ಮತ್ತು ನಿಮ್ಮ ರಾಜ್ಯದ ವಿಸ್ತಾರಕ್ಕೋಸ್ಕರ ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಹೆಚ್ಚಬಹುದು ಮಹಿಮಾ ಮಹಿಮಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ, ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರನ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರಿಗೆ ಧನ್ಯವಾದವನ್ನು ಹೇಳೋಣ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪರಿಶುದ್ಧ ಆತ್ಮನ ಸಹಭಾಗಿವಿದೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆ ನನ್ನನ್ನು ಯಾವಾಗಲೂ ಹಿಂಬಾಲಿಸುವುದು. ನಾನು ಯಾವಾಗಲೂ ಪರಮೇಶ್ವರನ ಮಂದಿರದಲ್ಲಿ ವಾಸ ಮಾಡುವೆನು ಪ್ರಭು ಯೇಸುವಿನ ನಾಮದಲ್ಲಿ ಆಮೇನ್. ಸಂತೋಷವಾಗಿರ್ರಿ, ವಾಕ್ಯವು ಕೆಲಸ ಮಾಡುತ್ತದೆ. ಥ್ಯಾಂಕ್ ಯು. मेरा नाम एन मोसेस है। मैं साउथ वैली सुंदर देश पापुआ नी दुनिया से हूँ। मुझे पता चला कि मेरे गर्दन में एक बढ़ोतरी होने लगी थी। पहले मुझे लगा कि शायद ये सिर्फ एक फोड़ा है, पर फिर वो बहुत बढ़ने लगा और बहुत बड़ा हो गया और मुझे डर था कि कहीं ये कैंसर ना हो। और मैं हॉस्पिटल गई और हॉस्पिटल में डॉक्टर ने मुझे बताया, उन्हें पक्का नहीं पता था ये कैंसर है या नहीं, तो वो बहुत सारे टेस्ट करने वाले थे। मैं घर गई और फिर मैं डॉक्टर के पास नहीं गई। और क्राइस्ट एम्बेसी पापुआ न्यू गिनी की कुछ लोग मेरे पास आए चंगाई विद्यालय की मैगजीन को लेके। उन्होंने मेरे प्रार्थना की, उन्होंने उस बढ़ोतरी के ऊपर हाथ रखी और अन्य भाषा में प्रार्थना की और मेरे लिए प्रार्थना की। और उन्होंने आदेश दिया उस बढ़ोतरी को मरने का प्रभु यीशु के नाम में। और मैंने उस बढ़ोतरी के ऊपर सामर्थ्य को महसूस किया। और उन्होंने मुझे चंगाई विद्यालय की मैगजीन दी और मुझे अंग्रेजी नहीं आती थी, पर उन्होंने मुझे बताया कि उस मैगजीन को उस बढ़ोतरी के ऊपर रख दूं। उन्होंने मुझे बताया पौलुस के विषय में कि कैसे पौलुस के रुमाल और गमछों के द्वारा परमेश्वर की सामर्थ काम कर रही थी। और मुझे बताया परमेश्वर के वचन उस मैगजीन में है। तो अचानक से अगले दिन मैंने देखा कि बढ़ोतरी फूटने लगी। जो बैड सेल, जो खराब सेल थे, वो बाहर आने लगे। और मैं हॉस्पिटल भागी और वो लोग भी आश्चर्यचकित हो गए क्योंकि उन्हें नहीं पता था कि ये क्या था। पर वो अपने आप सूखने लगा और हॉस्पिटल ने उन्होंने मरहम पट्टी की ताकि मैं घर जा पाऊँ। और 2-3 हफ्ते में वो सूखने लगा और मेरी चमड़ी भी सूख गई पहले जैसे। और फिर मैं चर्च जाने लगी, मेरा उद्धार हो गया। मैं धन्यवाद करना चाहूँगी उन भाई बहनों के लिए जो चर्च से मेरे लिए प्रार्थना करने आए थे और वहाँ के पास्टर को भी धन्यवाद करना चाहूँगी, पास्टर क्रिस का
चंगाई विद्यालय की मैगजीन के लिए और हीलिंग स्ट्रीम्स के लिए और उन सभी के लिए, चमत्कारों के लिए जो आप कर रहे हैं। अधिक जानकारी के लिए स्क्रीन पर दिखाए गए नंबर पर संपर्क करें या रजिस्टर करें।